ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 5th ಡೇ ಆಫ್ ಆರ್ NSS ಕ್ಯಾಂಪ್. ಇವತ್ತು ನಾವು 1 ಡೇ ಟ್ರಿಪ್ಪಿಗೆ ಹೊರಟಿದ್ದೀವಿ. ನಾವು ಎಲ್ಲರೂ ಈ ಟ್ರಿಪ್ಪಿಗೆ ಭಾಳ ಎಕ್ಸೈಟೆಡ್ ಇದ್ವಿ. ಎಲ್ಲರೂ ಬೆಳಗ್ಗೆ 4 o'clockಗೆ ಎದ್ದು ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀವಿ ಯಾವಾಗ ಹೊರಡ್ತೀವಿ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫೋಟೋಸ್ ತಗೊಂಡ್ವಿ, ಡಾನ್ಸ್ ಮಾಡಿದ್ವಿ, ಸಾಂಗ್ ಹಾಡಿದ್ವಿ, ತುಂಬ ಮಜಾ ಮಾಡಿದ್ವಿ. ಎಲ್ಲರೂ ಭಾಳ ಚೆನ್ನಾಗಿತ್ತು. ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್, ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಒಟ್ಟಿಗೆ ಹೇಗಪ್ಪ ಈ 7 days ಇರೋದು ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಎಲ್ಲರೂ ಇಷ್ಟು ಒಳ್ಳೆ ಬಾಂಡ್ ಶೇರ್ ಮಾಡಿಕೊಂಡು ಒಂದೇ ಫ್ಯಾಮಿಲಿ ಥರ ಇದ್ವಿ. 7 days ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಹಾಗೆ ನಮ್ಮ ಫ್ಯಾಕಲ್ಟಿ ಗಿರೀಶ್ ಸರ್ ಮತ್ತು ಮಂಜುನಾಥ್ ಸರ್ ತುಂಬ ಸಪೋರ್ಟಿವ್ ಇದ್ದರು. ನಾವೆಲ್ಲ ಹೋಗ್ತಿದ್ದೀವಿ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಫುಲ್ ಎನರ್ಜಿಯಿಂದ ಎಲ್ಲರೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಎನರ್ಜಿ ಸ್ವಲ್ಪ ಡೌನ್ ಆಯಿತು. ಆದರೂ ಹಾಫ್ ಆನ್ ಅವರಲ್ಲಿ ಬೆಟ್ಟ ಹತ್ಬಿಟ್ಟಿದ್ವಿ. ಮೇಲಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಇದೊಂದು ಜೈನ್ ಟೆಂಪಲ್. ಬೇರೆ ಟ್ರೆಕ್ಕಿಂಗ್ ಕಂಪೇರ್ ಮಾಡಿದ್ರೆ ಇದು ತುಂಬ ಚಿಕ್ಕದು ಆ್ಯಂಡ್ ಸ್ಟೆಪ್ಸ್ ಥ್ರೂ ಈಸಿಲಿ ಹತ್ಬಿಡ್ಬೋದು. ಈ ಟೆಂಪಲಲ್ಲಿರುವ ಸ್ಕಲ್ಪ್ಚರ್ಸ್ ಕರ್ನಾಟಕದಲ್ಲಿರುವ ಸಾಕಷ್ಟು ಜೈನ್ ಆರ್ಕಿಟೆಕ್ಚರಲ್ ಆ್ಯಂಡ್ ಆರ್ಟಿಸ್ಟಿಕ್ ಟ್ರೆಡಿಷನ್ಸ್ನ ರಿಫ್ಲೆಕ್ಟ್ ಮಾಡುತ್ತೆ. ಹಾಗೆ ಇಲ್ಲಿ ದಿಗಂಬರರು ಹಾಗೆ ತೀರ್ಥಂಕರರ ಸ್ಟ್ಯಾಚ್ಯೂಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಟೆಂಪಲ್ ಎಲ್ಲ ನೋಡಿಕೊಂಡು ಹಾಗೆ ಅದ್ರ ಹಿಂದೆ ಇರುವ ಒಂದು ಬ್ಯೂಟಿಫುಲ್ ಲೇಕ್ನ ನೋಡಿಕೊಂಡು ಅಲ್ಲಿಂದ ಕೆಳಗೆ ಹೊರಟ್ವಿ. ಕೆಳಗೆ ಹೊರಟಿದ ತಕ್ಷಣ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಸೆಕೆಂಡ್ ಪ್ಲೇಸ್ಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ನಾಮದ ಚಿಲುಮೆಗೆ. ಇದಿರೋದು ದೇವರಾಯನ ದುರ್ಗ, ತುಮಕೂರು ಹತ್ರ. ನಾಮದ ಚಿಲುಮೆ ಹೆಸರು ಹೇಗೆ ಬಂತು ಅಂದರೆ, ರಾಮ, ಲಕ್ಷ್ಮಣ, ಸೀತೆ 3 ಜನ ವನವಾಸದಲ್ಲಿದ್ದಾಗ ರಾಮನಿಗೆ ತಿಲಕ ಇಟ್ಕೊಳ್ಳೋಕ್ಕೆ ಸುತ್ತಮುತ್ತ ನೀರು ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ಅಲ್ಲೇ ಇದ್ದ ಒಂದು ಬಂಡೆಗೆ ಬಾಣ ಹೊಡೆದು ಅಲ್ಲಿಂದ ಚಿಮ್ಮೋ ನೀರಿಂದ ಅವರು ನಾಮ ಇಟ್ಕೊತಾರೆ. ಹಾಗಾಗಿ ಹೆಸರು ನಾಮದ ಚಿಲುಮೆ. ಇಲ್ಲಿ ಬೇರೆ ಬೇರೆ ತರಹದ ಜಾಗಗಳು ಇದೆ. ಅಂದರೆ ಈಗಿನ ಸ್ವಲ್ಪ ವರ್ಷಗಳ ಮೊದಲು ಇಲ್ಲಿಗೆ ಡಾಕ್ಟರ್ ಸಲೀಂ ಅಲಿ ಅನ್ನುವ ವ್ಯಕ್ತಿ, ಮಹಾನ್ ವ್ಯಕ್ತಿ. ಯಾಕೆ ಮಹಾನ್ ಅಂತ ಹೇಳಿದರೆ, ಅವರು ನಮ್ಮ ದೇಶದ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಬೈಲಾಕುಲರ್ನಲ್ಲಿ ಆಲ್ಪೈನ್ ಸ್ವಿಫ್ಟ್ ಅನ್ನೋ ಪಕ್ಷಿ ಪ್ರಜಾತಿಯನ್ನು ನೋಡಬೇಕು. ಓಕೆ, ಹಾಗಾಗಿ ಅವರಿಗೆ ಅದರ ಮೇಲೆ ಇಂಟ್ರೆಸ್ಟ್ ಶುರುವಾಯಿತು. ಹಾಗಾಗಿ ಅದರದ್ದು ಡಾಕ್ಯುಮೆಂಟ್ರಿ ಶುರು ಮಾಡಿದ್ರು. ಆ ಹಕ್ಕಿ ಎಲ್ಲಿಂದ ಹೋಗುತ್ತೆ, ಎಲ್ಲಿರುತ್ತೆ, ಅದರದ್ದು ಸಂತಾನ ಹೆಂಗೆ, ಆಮೇಲೆ ಅದರದ್ದು ಗೂಡು ಹೆಂಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿದ್ರು. ಅದು ಒಂದೇ ಹಕ್ಕಿ ಅಲ್ಲ, ಇಲ್ಲಿ ನಾಮದ ಚಿಲುಮೆ ಸುತ್ತಮುತ್ತ ಇರುವ ಹಲವಾರು ಪಕ್ಷಿ ಪ್ರಜಾತಿಗಳ ಬಗ್ಗೆ ರಿಸರ್ಚ್ ಮಾಡಿದ್ರು. ಸೊ ಹಾಗಾಗಿ ನಮ್ಮ ದೇಶದ ಪಕ್ಷಿ ಮನುಷ್ಯ ಅಥವಾ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ. ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಆಗಿತ್ತು ಸಿದ್ಧಗಂಗಾ ಮಠ. ನಾವು ಎಲ್ಲರೂ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಊಟಕ್ಕೆ ಹೊರಟ್ವಿ. ಬರೋರು ಅಕ್ಕಿ, ಭತ್ತ ಎಲ್ಲ ದಾನ ಮಾಡ್ಬೋದಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ವಾಪಸ್ ನಮ್ಮ ಆಶ್ರಮದ ಕಡೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ.
ಬರ್ತಾ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಹತ್ರ ನಿಲ್ಸಿದ್ವಿ. ಇದಿಷ್ಟಾಗಿತ್ತು ನಮ್ಮ ಟ್ರಿಪ್ ಡೇ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.